ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಮುಂದುವರೆದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತೊಮ್ಮೆ ಧರ್ಮಸ್ಥಳ ಪ್ರಕರಣದ ಕುರಿತು ಮಾತನಾಡಿದ್ದಾರೆ. ಇದೊಂದು ಮತಾಂತರದ ಜಿಹಾದ್, ಇದರ ಹಿಂದೆ ದೊಡ್ಡ ಗ್ಯಾಂಗ್ ಇದೆ ಅಂತ ಹೇಳಿ ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪಿಸಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಮಾಸ್ಕ್ ಹಾಕಿಸಿರೋದೇ ಸರ್ಕಾರ, ಅವನಿಗೆ ಬೆಂಬಲ ಕೊಟ್ಟಿರೋದೇ ಸಿದ್ದರಾಮಯ್ಯನವರ ಸರ್ಕಾರ. ಬುರುಡೆ ಅಗೆಯಲು 2-3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಇದಕ್ಕೆ ಖರ್ಚಾಗಿದೆಯಲ್ಲ ಹಣ ಯಾರದ್ದು ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್ ಅವರು. ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಅವರ್ಯಾರು ಅನನ್ಯ ಭಟ್, ಸುಜಾತ ಭಟ್. ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತು ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಈ ಮಾಸ್ಕ್ ಯಾರು ಹಾಕಿದಾರಲ್ಲ ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಮಾಸ್ಕ್ ಹಾಕಿರೋದೇ ಇಲ್ಲಿ ಮುಸ್ಕನ್ನು ಸರ್ಕಾರದ ಮೇಲೆ ಹಾಕಿರೋರು ಈ ಮುಸ್ಕು ಗ್ಯಾಂಗು. ಈ ಮುಸ್ಕು ಗ್ಯಾಂಗ್ಗೆ ಬೆಂಬಲ ಕೊಟ್ಟಿರೋದ್ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ 100 ಅತ್ಯಾಚಾರಗಳಾಗಿದೆ ಅಂತ ಹೇಳಿದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೌಟವ್ರೆಲ್ಲ. ಇವ್ರ ಮಾತು ಕೇಳಿ ಸುಮ್ಮನೆ ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚುನಾವಣೆ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರೋವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಬಿಟ್ಟು ಮಾಡೋಣ ಅನ್ನೋ ಹುನ್ನಾರ ಅಷ್ಟೇ. ಹಿಂದೂ ದೇವಾಲಯ